ನಟ ಅನಿರುದ್ಧ್ ವಿರುದ್ಧ ವಿಷ್ಣು ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸಮಾಧಿಯನ್ನ ನೆಲಸಮಗೊಳಿಸಿದ್ದಾರೆ. ಇನ್ನು ನಟ ಅನಿರುದ್ಧ್ ವಿರುದ್ಧ ವಿಷ್ಣುವರ್ಧನ್ ಅಭಿಮಾನಿಗಳು ಇಲ್ಲಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸಮಾಧಿಯನ್ನ ನೆಲಸಮಗೊಳಿಸಿದ್ದಾರೆ. ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಅನಿರುದ್ಧ್ ಮೀಟಿಂಗ್ ಮಾಡಿದ್ದಾರೆ. ಬೆಂಗಳೂರಿನ ಜಯನಗರ ನಿವಾಸದಲ್ಲಿ ಸಭೆ ನಡೀತಾ ಇದೆ. ವಿಷ್ಣುವರ್ಧನ್ ಕುಟುಂಬ ಮತ್ತು ಅಭಿಮಾನಿಗಳ ನಡುವೆ ಚರ್ಚೆ ಆಗ್ತಾ ಇದೆ. ಮಾತುಕತೆ ವೇಳೆ ಅನಿರುದ್ಧ್ ವಿರುದ್ಧ ಅಭಿಮಾನಿಗಳು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೈಡ್ರಾಮಾ ವೇಳೆ ಮನೆಯೊಳಗೆ ಹೋದ ನಟ ಅನಿರುದ್ಧ್ ನಮ್ಮ ಪ್ರಶ್ನೆಗೆ ಉತ್ತರಿಸದೆ ಒಳಗೆ ಏಕೆ ಹೋಗ್ತೀರಿ ಅಂತ ಹೇಳಿ ಅಭಿಮಾನಿಗಳು ಪ್ರಶ್ನೆ ಮಾಡಿದ್ದಾರೆ. ನಟ ಅನಿರುದ್ಧ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಪ್ರಶ್ನೆ ಮಾಡಿದ್ದಾರೆ. ಶಾಂತಿಯುತವಾಗಿ ಮಾತುಕತೆ ನಡೆಸೋಣ ಅಂತ ಹೇಳಿ ಅನಿರುದ್ಧ್ ಅವರು ಹೇಳಿರುವಂತದ್ದು. ನಟ ಅನಿರುದ್ಧ್ ವಿರುದ್ಧ ವಿಷ್ಣು ಅಭಿಮಾನಿಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ. ನಮ್ಮಗಳ ಮೇಲೆ, ನಮ್ಮ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನ ಕೆಲವರು ಹೊರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ಸ್ಪಷ್ಟನೆ ಕೊಡಬೇಕು. ಇಲ್ಲಾಂತಂದ್ರೆ ನಿಮ್ಗಳ ಜೊತೆಯಲ್ಲಿ ಬೆರೆತ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ. ನಿಮಗೂ ಕೂಡ ಅದು ಒಂದು ಎಲ್ಲೋ ಒಂದು ಕಡೆ ಅದು ಒಂದು ಆತಂಕ ಇರುತ್ತೆ, ಗೊಂದಲ ಇರುತ್ತೆ. ಹಾಗಾಗಿ ನನಗೆ ಕೇವಲ 20 ನಿಮಿಷ ಸಮಯ ಕೊಡಿ. ಮೊದಲ 10 ನಿಮಿಷ ಅಲ್ಲ, ಬಹುಶಃ 8 ನಿಮಿಷ ಇರಬಹುದು. ನನ್ನ 2 ವಿಡಿಯೋಗಳನ್ನ ನಾನು ತೋರಿಸ್ತೀನಿ. ಇದು ಮೊದಲ ಚರ್ಚೆ ಅಲ್ಲ, ಮೊದಲ ಸಭೆ ಕೂಡ ಅಲ್ಲ. ನಾನು ಅಭಿಮಾನಿಗಳನ್ನ ಕರೆಸಿ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀನಿ. ಅಭಿಮಾನ್ ಸ್ಟುಡಿಯೋ ಬಗ್ಗೆನೆ, ನಮ್ಮ ಪುಣ್ಯಭೂಮಿ ಬಗ್ಗೆನೆ. ಆದ್ರೆ ಅದಕ್ಕೆ ಇಷ್ಟೊಂದು ಪ್ರಚಾರ ಸಿಕ್ಕಿರ್ಲಿಲ್ಲ. ಅದು ಇವಾಗ ಸಿಕ್ಕಿದೆ. ಮತ್ತೊಮ್ಮೆ ಹೇಳ್ತೀನಿ, ಇದು ಮೊದಲ ಬಾರಿಗೆ ನಾನು ಕರೆಸಿರೋ ಸಭೆ ಅಲ್ಲ. ಸಾಕಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಡೆಸ್ಕ್ ಲೈವ್ ಅನ್ನ ಕೊಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಅವರನ್ನ ಪ್ರಶ್ನೆಯನ್ನ ಕೇಳೋಣ. ಎಸ್ ರವಿಕುಮಾರ್, ಈಗ ಒಂದ್ ರೀತಿಯಾಗಿ ವಿಷ್ಣುವರ್ಧನ್ ಅಭಿಮಾನಿಗಳು ವರ್ಸಸ್ ಅನಿರುದ್ಧ್ ಮಾತುಕತೆ ಅನ್ನುವಾಗಿದೆ. ಏನೆಲ್ಲ ಚರ್ಚೆ ಆಗಿರ್ಬೋದು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಂಕೇತ, ನಾವು ಇತ್ತೀಚೆಗೆ ನಡೆದಂತಹ ವಿಷ್ಣುವರ್ಧನ್ ಸಮಾಧಿ, ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ವಿಷ್ಣುವರ್ಧನ್ ಅವರ ಒಂದು ಸಮಾಧಿಯನ್ನು ಹೈಕೋರ್ಟ್ ಆದೇಶದ ಮೇರೆಗೆ ತೆರವುಗೊಳಿಸಲಾಗಿತ್ತು. ಬಟ್ ಅದೇ ನಿಟ್ಟಿನಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿರಬಹುದು, ಚಿತ್ರರಂಗದ ಕೆಲವೊಂದಿಷ್ಟು ವ್ಯಕ್ತಿಗಳಿರ್ಬೋದು, ಅದರ ವಿಚಾರವಾಗಿ ಸಾಕಷ್ಟು ಜನ ಧ್ವನಿ ಎತ್ತಿದ್ರು ಕೂಡ. ಬಟ್ ಅಭಿಮಾನಿಗಳು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಬಟ್ ಅದರೆಲ್ಲ ಒಂದು ಕಡೆ ವಿಷ್ಣುವರ್ಧನ್ ಅವರ ಒಂದು ಏನೊಂದು ಸಮಾಧಿ ವಿಚಾರವಾಗಿ, ಅನಿರುದ್ಧ್ ಅವರ ವಿಚಾರವಾಗಿ, ಯಾಕಂದರೆ ಅನಿರುದ್ಧ್ ಅಂದರೆ ವಿಷ್ಣುವರ್ಧನ್ ಅವರ ಕುಟುಂಬದ ವಿಚಾರವಾಗಿ ಅಭಿಮಾನಿಗಳು ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ಅಸಮಾಧಾನಗಳನ್ನು ಹಿಂದೆಯಿಂದ ಕೂಡ ಸಾಕಷ್ಟು ಜನ ಇಟ್ಕೊಂಡು ಬಂದಿದ್ರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಏನು ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ಒಂದು ವಿಷ್ಣು ಅವರ ಒಂದು ಸಮಾಧಿಯನ್ನು ಅವರು ಮೈಸೂರಿಗೆ ಸ್ಥಳಾಂತರವನ್ನು ಮಾಡಿದರು. ಬಟ್ ಆ ಒಂದು ವಿಚಾರವಾಗಿ ಅಭಿಮಾನಿಗಳಲ್ಲಿ ಎಲ್ಲೋ ಒಂದು ಕಡೆ ಬೇಸರವನ್ನು ಕೂಡ ಉಂಟಾಗಿತ್ತು. ಬಟ್ ಇಲ್ಲೇ ಇದ್ಕೊಂಡು ಕೂಡ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡ್ಬೋದಿತ್ತು, ನಾವು ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನಾವು ಬೆಂಗಳೂರಲ್ಲೇ ಇಟ್ಕೋಬೇಕಾಗಿತ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ. ಪದೇ ಇದು ನಡೀತಾನೆ ಬರ್ತಾ ಇರುವಂಥದ್ದು. ಬಟ್ ಕೊನೆಯದಾಗಿ ಅನಿರುದ್ಧ್ ಅವರು ಕೂಡ ಒಂದು ವಿಡಿಯೋಗಳನ್ನು ಬಿಟ್ಟಿದ್ರು ಕೂಡ. ಬಟ್ ಎಲ್ಲೋ ಒಂದು ಕಡೆ ಅಂದರೆ ಇಂತಹ ಅಭಿಮಾನಿಗಳು, ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ಗೊತ್ತಾಗಲ್ಲ ಅಂದರೆ ನಿಜವಾದಂತಹ ಅಭಿಮಾನಿಗಳಿಗೆ ಆ ವಿಚಾರವಾಗಿ ಕೆಲವೊಂದಿಷ್ಟು ಗೊತ್ತು. ಬಟ್ ಎಲ್ಲೋ ಒಂದು ಕಡೆ ಆಪಾದನೆ ಮಾಡೋದಕ್ಕೆ, ಕೆಲವೊಂದಿಷ್ಟು ಅವ್ರ ಹೆಸರನ್ನು ಬಳಸ್ಕೊಳ್ಳೋದಕ್ಕೆ ಈ ಒಂದು ವಿಚಾರ ಕೆಲವೊಂದಿಷ್ಟು ಮಾತುಕತೆ ನಡೆಸ್ತಾ ಇದ್ರು ಅನ್ನೋ ಒಂದು ನಿಟ್ಟಲ್ಲಿ ಕೂಡ ಅವರು ಕೂಡ ಹೇಳಿದರು. ಬಟ್ ಇವತ್ತು ನೋಡುವಂಥದ್ದಾದರೆ ಎಲ್ಲ ಒಂದು ಕಡೆ ಅಭಿಮಾನಿ ಜಯನಗರದಲ್ಲಿರುವಂತಹ ಒಂದು ಏನು ಅನಿರುದ್ಧ್ ಅವರ ಒಂದು ಮನೆಯ ಬಳಿಗೆ ಅಭಿಮಾನಿಗಳು ಹೋಗಿರುವಂಥದ್ದು, ಒಂದು ಸಭೆಯನ್ನು ಚರ್ಚೆಯನ್ನು ಮಾಡಿರುವಂಥದ್ದು. ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ಅನಿರುದ್ಧ್ ಮತ್ತು ಅಭಿಮಾನಿಗಳ ಮಧ್ಯೆ ಕೆಲವೊಂದಿಷ್ಟು ವಾಗ್ವಾದಗಳು. ಯಾಕಂದರೆ ಈ ಒಂದು ವಿಚಾರವಾಗಿ, ಯಾಕಂದರೆ ಮೈಸೂರಿಗೆ ಏನು ಸ್ಥಳಾಂತರ ಮಾಡಿದ್ರು ಒಂದು ಸಮಾಧಿ, ಆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಬಟ್ ಎಲ್ಲೋ ಒಂದು ಕಡೆ ಒಂದು ಹೈಡ್ರಾಮಾ ಅಂತಲೇ ಹೇಳ್ಬೋದು. ಈ ಒಂದು ವಿಚಾರವನ್ನು ನೋಡಿದಾಗ ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ಅನಿರುದ್ಧ್ ಅವರು ಕೂಡ ಎಲ್ಲೋ ಒಂದು ಕಡೆ ಹಿರುಸುಮುಸು ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಆ ಒಂದು ಮಾತಿಗೆ ಅವರು ರಿಯಾಕ್ಟ್ ಆಗದೇ ಒಳಗಡೆ ಹೋಗಿರುವಂಥದ್ದು ಇರಬಹುದು. ಎಲ್ಲೋ ಒಂದು ಕಡೆ ಅಭಿಮಾನಿಗಳು ಕೂಡ ಒಂದು ಆಕ್ರೋಶದಿಂದ ಅನಿರುದ್ಧ್ ಅವ್ರನ್ನ ಅವತ್ತಿಂದ ಕೂಡ ಎಲ್ಲೋ ಒಂದು ಕಡೆ ಅವರ ಮೇಲೆ ಒಂದು ಕೆಲವೊಂದಿಷ್ಟು ಕಿಡಿಕಾರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂಕಿತಾ, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.